ಸೂಪರ್ ಸೋಲ್ ಫೌಂಡೇಶನ್ಗೆ ಹೃತ್ಪೂರ್ವಕ ಸ್ವಾಗತ. ತಿಳಿಯಿರಿ ನಿಮ್ಮೊಳಗಿನ ದೈವತ್ವವನ್ನು. ಸೂಪರ್ ಸೋಲ್ ಫೌಂಡೇಶನ್ ಒಂದು ಚಾರಿಟಬಲ್ ಟ್ರಸ್ಟ್ ಆಗಿದೆ. ಈ ಟ್ರಸ್ಟ್ನ ಉದ್ದೇಶ ಪ್ರತಿಯೊಬ್ಬ ಮನುಷ್ಯನಿಗೂ, ಅಂದರೆ ಪ್ರತಿ ಆತ್ಮಕ್ಕೂ ತನ್ನೊಳಗಿನ ಪರಮಾತ್ಮನೊಂದಿಗೆ ಸಂಪರ್ಕ ಬೆಳೆಸಲು ಸಹಾಯ ಮಾಡುವುದು. ಅದು ಭಾರತೀಯ ಸಂಸ್ಕೃತಿಯ ಆಧಾರವಾದ ವೇದಶಾಸ್ತ್ರಗಳ ಸರಳೀಕರಿಸಿದ ಜ್ಞಾನದಿಂದ. ನೀವಿಂದು ಈ ಪ್ರಾಣ ಯಜ್ಞವನ್ನು ಆಚರಿಸಲು ನಮ್ಮೊಂದಿಗಿದ್ದೀರಿ. ಬನ್ನಿ, ನಿಮ್ಮೊಳಗಿನ ಭಗವಂತನನ್ನು ಉಸಿರಿನ ಮೂಲಕ ಸಂಪರ್ಕಿಸಲು ಪ್ರಯತ್ನಿಸೋಣ. ಪ್ರಾಣಯಜ್ಞ. ಪ್ರಾಣ ಎಂದರೆ ಅದು ನಮ್ಮನ್ನು ಜೀವಂತವಿರಿಸಿರುವ ನಮ್ಮೊಳಗಿನ ಭಗವತ್ ಸ್ವರೂಪ. ಯಜ್ಞ ಅದು ಯಜನ, ಅಂದರೆ ಪೂಜೆ. ನಮಗೆ ಈ ದೇಹವನ್ನು ಕೊಟ್ಟು ಅದ್ಭುತವಾಗಿ ನಮ್ಮ ಜೀವನ ಸಾಗಿಸುತ್ತಿರುವ ನಮ್ಮೊಳಗಿನ ಭಗವಂತನಿಗೆ ನಾವು ತೋರಿಸುವ ಕೃತಜ್ಞತೆಯೇ ಪೂಜೆ. ಅದೇ ಯಜ್ಞ. ಇದು ಉಸಿರಾಡುತ್ತಿರುವ ಪ್ರತಿಯೊಬ್ಬ ಮನುಷ್ಯನೂ ಪ್ರತಿದಿನವೂ ತಪ್ಪದೇ ಮಾಡಬೇಕಾದ ಯಜ್ಞ. ಪ್ರಾಣಯಜ್ಞವನ್ನು 2 ಭಾಗಗಳಲ್ಲಿ ಮಾಡಲಿದ್ದೇವೆ. ಈ ಪ್ರಕ್ರಿಯೆಯನ್ನು ಗಮನವಿಟ್ಟು ಕೇಳಿ. ಮೊದಲ ಭಾಗ ಸೋಹಂ ಉಪಾಸನೆ. ಸೋಹಂನಲ್ಲಿ ಸೋ ಅಥವಾ ಸ ಎಂದರೆ ಸಮೀಚೀನ. ಅದು ಭಗವಂತ ಗುಣಪೂರ್ಣ ಎಂದು. ಎಲ್ಲ ಗುಣಗಳಿಂದ ಪರಿಪೂರ್ಣನಾದ ಭಗವಂತನ ರೂಪ. ಹಂ ಎಂದರೆ ದೋಷವಿಲ್ಲದ, ದೋಷ ದೂರತ್ವವಾದ ಭಗವಂತನ ರೂಪ. ಪ್ರತಿ ಬಾರಿ ಉಸಿರನ್ನು ಒಳಗೆ ಎಳೆದುಕೊಳ್ಳುವಾಗ ಗುಣಪೂರ್ಣನಾದ ಭಗವಂತನನ್ನು ನಿಮ್ಮೊಳಗೆ ಅನುಭವಿಸಿ. ಪ್ರತಿ ಬಾರಿ ಉಸಿರನ್ನು ಹೊರಗೆ ಬಿಟ್ಟಾಗ ದೋಷ ದೂರನಾದ ಭಗವಂತನ ರೂಪವನ್ನು ನಿಮ್ಮ ಕಣ್ಮುಂದೆ ತಂದುಕೊಳ್ಳಿ. ಸೋಹಂ ಉಪಾಸನೆಯ ಪ್ರಕ್ರಿಯೆ ಈ ರೀತಿ ಇರುತ್ತದೆ. ಉಸಿರಾಟದ ಪ್ರಕ್ರಿಯೆ. ನಿಧಾನವಾಗಿ ಉಸಿರು ಒಳಗೆ, ಬಲಪೂರ್ವಕವಾಗಿ ಶೀಘ್ರ ಉಸಿರು ಹೊರಗೆ, ಭಸ್ತಿಕಾ ಪ್ರಾಣಾಯಾಮದಂತೆ. ಕುಳಿತುಕೊಳ್ಳುವ ಭಂಗಿ. ವಜ್ರಾಸನ. ಆಗದಿರುವವರಿಗೆ ಸುಖಾಸನ, ನೆಲದ ಮೇಲೆ. ಆಗದಿದ್ದರೆ ಕುರ್ಚಿಯಲ್ಲಿ ಕುಳಿತು ಮಾಡಬಹುದು. ಸಾಧ್ಯವಾದಷ್ಟು ಬೆನ್ನು ಮತ್ತು ಕುತ್ತಿಗೆ ನೇರವಿರಬೇಕು. ನಡೆಗಳು. 24 ನಡೆ, ಅಂದರೆ ಕೌಂಟ್ಗಳ 3 ಆವೃತ್ತಿಗಳು 20 ಸೆಕೆಂಡ್ಗಳ ಅಂತರದಲ್ಲಿ. ಎರಡನೇ ಭಾಗ ಪ್ರಾಣೋಪಾಸನ. ಕುಳಿತುಕೊಳ್ಳುವ ಭಂಗಿ, ಸುಖಾಸನ, ನೆಲದ ಮೇಲೆ. ಆಗದಿದ್ದರೆ ಕುರ್ಚಿಯಲ್ಲಿ ಕುಳಿತು ಮಾಡಬಹುದು. ಸಾಧ್ಯವಾದಷ್ಟು ಬೆನ್ನು ಮತ್ತು ಕುತ್ತಿಗೆ ನೇರವಿರಬೇಕು. ಇದರಲ್ಲಿ 3 ಹಂತಗಳಿವೆ. ಮೊದಲನೇ ಹಂತ 24 ಉಸಿರಾಟಗಳು, ಭಗವಂತನ 24 ರೂಪಗಳ ಅನುಸಂಧಾನದೊಂದಿಗೆ. ನಿಧಾನ ಉಸಿರೆಳೆಯುವಿಕೆ, ಶೀಘ್ರ ಬಿಡುವಿಕೆ. ಎರಡನೇ ಹಂತ 51 ಉಸಿರಾಟಗಳು, ಭಗವಂತನ 51 ರೂಪಗಳ ಅನುಸಂಧಾನದೊಂದಿಗೆ. ಉಸಿರೆಳೆಯುವಿಕೆ ಮತ್ತು ಬಿಡುವಿಕೆ ಎರಡೂ ಸಮಾನ. ಮೂರನೇ ಹಂತ 48 ಉಸಿರಾಟಗಳ ವಿಠಲ ರೂಪದ ಅನುಸಂಧಾನ, ಅತಿವೇಗದ ಉಸಿರೆಳೆಯುವಿಕೆ ಮತ್ತು ಬಿಡುವಿಕೆ. ಈ 3 ಹಂತಗಳನ್ನು 3 ಬಾರಿ ಆವೃತ್ತಿ ಮಾಡುತ್ತೇವೆ, ಯಾವುದೇ ತಡೆಯಿಲ್ಲದೆ. ಇದು ಪ್ರಾಣೋಪಾಸನೆ. ಇದರ ನಂತರ 5 ನಿಮಿಷಗಳ ಸಂಪೂರ್ಣ ವಿರಮಿಸುವಿಕೆ.
ಇಲ್ಲಿಯವರೆಗಿನ ಪ್ರಕ್ರಿಯೆ ಸ್ಪಷ್ಟವಿಲ್ಲದಿದ್ದರೆ ಮೊದಲಿನಿಂದ ಮತ್ತೊಮ್ಮೆ ಕೇಳಿ. ಈಗ ಪ್ರಾಣಯಜ್ಞ ಆರಂಭಿಸೋಣ. ವಜ್ರಾಸನದಲ್ಲಿ, ಆಗದಿದ್ದರೆ ಸುಖಾಸನದಲ್ಲಿ ನೆಲದ ಮೇಲೆ ಅಥವಾ ಕುರ್ಚಿಯಲ್ಲಿ ಕುಳಿತುಕೊಳ್ಳಿ. ಬೆನ್ನು ಮತ್ತು ಕುತ್ತಿಗೆ ನೇರವಿರಲಿ. ತಿಳಿಯಾದ ಮುಗುಳ್ನಗೆಯೊಂದಿಗೆ ಒಂದು ದೀರ್ಘವಾದ ಉಸಿರೆಳೆದುಕೊಳ್ಳಿ. ನಿಧಾನವಾಗಿ ಹೊರಗೆ ಬಿಡಿ. ಧ್ವನಿ ಸುರುಳಿಯಂತೆ ಉಸಿರಾಟದ ಗತಿಯನ್ನು ಅನುಸರಿಸಿ. ಕೆಲವು ಕಡೆ ಅಂತರ ತಪ್ಪಿದರೆ ಏನೂ ತೊಂದರೆಯಿಲ್ಲ. ಪೂರ್ಣ ಪ್ರಕ್ರಿಯೆಯಲ್ಲಿ ಕಣ್ಣು ಮುಚ್ಚಿರಲಿ. ಇದರಿಂದ ನಮ್ಮ ಕಿವಿ ಹೆಚ್ಚು ಜಾಗೃತವಾಗುತ್ತದೆ. ಪ್ರಾಣನಾಮಗಳನ್ನು ಭಕ್ತಿಯಿಂದ ಕೇಳಿ. ನಿಮ್ಮೊಳಗೆ ಆ ತತ್ವದ ಇರುವನ್ನು ಭಕ್ತಿಪೂರ್ವಕವಾಗಿ ನಮಿಸಿ. 3 ಸೆಕೆಂಡುಗಳಲ್ಲಿ ಆರಂಭಿಸೋಣ. 3, 2, 1. ಗುಣಪೂರ್ಣ ದೋಷದೂರ, 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 ಗುಣಪೂರ್ಣ ದೋಷದೂರ. ರಿಲ್ಯಾಕ್ಸ್. ನಿಮ್ಮ ಉಸಿರಾಟದ ಗತಿಯನ್ನು ಗಮನಿಸಿ. ಅದೇ ಕುಳಿತಿರುವ ಭಂಗಿಯಲ್ಲಿ. ಕೆಲವು ಕಡೆ ಅಂತರ ತಪ್ಪಿದರೆ ಏನೂ ತೊಂದರೆಯಿಲ್ಲ. 10 ಸೆಕೆಂಡುಗಳಲ್ಲಿ ಸಿದ್ಧರಾಗಿ. 3, 2, 1. ಗುಣಪೂರ್ಣ ದೋಷದೂರ, 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 ಗುಣಪೂರ್ಣ ದೋಷದೂರ. ಅದೇ ಭಂಗಿಯಲ್ಲಿರಿ. ಸುಷುಮ್ನಾ ನಾಡಿಯು ನಿಮ್ಮ ಅಡಿಯಿಂದ ಮುಡಿಯವರೆಗೆ ವಿಸ್ತರಿಸಿದ ಅಗೋಚರವಾದ ನೇರ ಕೊಳವೆ. ಅದನ್ನು ನೀವು ಸ್ವಚ್ಛಗೊಳಿಸಿದ್ದೀರಿ. ಆ ಗುಣಪೂರ್ಣ ಭಗವಂತನು ನಿಮ್ಮ ಶುದ್ಧ ಸುಷುಮ್ನಾ ನಾಡಿಯಲ್ಲಿರುವುದನ್ನು ಅನುಭವಿಸಿ. ಸಿದ್ಧರಾಗಿ ಕೊನೆಯ ಆವೃತ್ತಿಗೆ. ಗುಣಪೂರ್ಣ ದೋಷದೂರ, ಗುಣಪೂರ್ಣ ದೋಷದೂರ,
ಗುಣಪೂರ್ಣ ದೋಷದೂರ 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 ಗುಣಪೂರ್ಣ ದೋಷದೂರ. ನಿಮ್ಮ ಸುಷುಮ್ನಾ ನಾಡಿಯಲ್ಲಿ ಭಗವಂತನ ಸ್ವರೂಪ ಶಕ್ತಿ ಈಗ ಹರಿಯುತ್ತಿದೆ. ಆ ಸುಖಪೂರ್ಣ ಪ್ರಾಣನನ್ನು ಭಕ್ತಿಯಿಂದ ನಮಿಸಿ. 5 ಸೆಕೆಂಡ್ಗಳು. ಈಗ ನೀವು ಸುಖಾಸನದಲ್ಲಿ ಕುಳಿತುಕೊಳ್ಳಬಹುದು. ಈಗ ಪ್ರಾಣೋಪಾಸನೆಯನ್ನು ಆರಂಭಿಸೋಣ. ಪ್ರತಿ ಆವೃತ್ತಿಯಲ್ಲಿ 3 ಹಂತಗಳಿರುತ್ತವೆ: ನಿಧಾನಗತಿ, ಮಧ್ಯಮಗತಿ ಮತ್ತು ಕೊನೆಯಲ್ಲಿ ಶೀಘ್ರಗತಿ. ಈ ರೀತಿಯಲ್ಲಿ 3 ಆವೃತ್ತಿಗಳು ಯಾವುದೇ ತಡೆಯಿಲ್ಲದಂತೆ. ಸುಖಾಸನದಲ್ಲಿ ಕುಳಿತು ಮುಗುಳ್ನಗೆಯೊಂದಿಗೆ ಒಂದು ದೀರ್ಘವಾದ ಉಸಿರೆಳೆದುಕೊಳ್ಳಿ. ನಿಧಾನವಾಗಿ ಉಸಿರು ಬಿಡಿ. ಉಸಿರಾಟದ ಗತಿಯನ್ನು ಧ್ವನಿ ಸುರುಳಿಯಂತೆ ಅನುಸರಿಸಿ. ಕಣ್ಣುಗಳು ಮುಚ್ಚಿರಲಿ. ಭಕ್ತಿಯಿಂದ ಪ್ರಾಣನಾಮಗಳನ್ನು ಕೇಳಿ ನಿಮ್ಮೊಳಗೆ ಅದರ ಇರುವಿಕೆಗೆ ನಮಿಸಿ. ಆರಂಭಿಸೋಣ. 3 ಸೆಕೆಂಡುಗಳು. 3, 2, 1. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನೃಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ, ಅಜಾಯ ನಮಃ, ಆನಂದಾಯ ನಮಃ, ಇಂದ್ರಾಯ ನಮಃ, ಈಶಾಯ ನಮಃ, ಉಗ್ರಾಯ ನಮಃ, ಊರ್ಜಾಯ ನಮಃ, ಋತಂಭರಾಯ ನಮಃ, ಋಘಾಯ ನಮಃ, ಲೃಷಾಯ ನಮಃ, ಲೃಜಯೇ ನಮಃ, ಏಕಾತ್ಮನೇ ನಮಃ, ಐರಾಯ ನಮಃ, ಓಜೋಭ್ರತೆ ನಮಃ, ಔರಸಾಯ ನಮಃ, ಅಂತಾಯ ನಮಃ, ಅರ್ಧಗರ್ಭಾಯ ನಮಃ, ಕಪಿಲಾಯ ನಮಃ, ಖಪತಯೇ ನಮಃ, ಗರುಡಾಸನಾಯ ನಮಃ, ಘರ್ಮಾಯ ನಮಃ, ಜ್ಞಸಾರಾಯ ನಮಃ, ಚಾರ್ವಾಂಗಾಯ ನಮಃ,
छन्दोगम्याय नमः जनार्दनाय नमः झाटतारये नमः निमाय नमः टङ्किने नमः ठळकाय नमः डरकाय नमः ढरिणे नमः नात्मने नमः ताराय नमः थवाय नमः दण्डिने नमः धन्विने नमः नम्याय नमः पराय नमः फलिने नमः बलिने नमः भगाय नमः मनवे नमः यज्ञाय नमः रामाय नमः लक्ष्मीपतये नमः वराय नमः शान्तसंविदे नमः षड्गुणात्मने नमः सारात्मने नमः हंसाय नमः लाळुकाय नमः लक्ष्मीनृसिंहाय नमः विठ्ठल 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 केशवाय नमः नारायणाय नमः माधवाय नमः गोविन्दाय नमः विष्णवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः संकर्षणाय नमः वासुदेवाय नमः प्रद्युम्नाय नमः अनिरुद्धाय नमः पुरुषोत्तमाय नमः अधोक्षजाय नमः नृसिंहाय नमः अच्युताय नमः जनार्दनाय नमः उपेन्द्राय नमः हरये नमः श्रीकृष्णाय नमः अजाय नमः आनन्दाय नमः इन्द्राय नमः ईशाय नमः उग्राय नमः ऊर्जाय नमः ऋतंभराय नमः ऋघाय नमः लृषाय नमः लृजये नमः एकात्मने नमः ऐराय नमः ओजोभ्रते नमः औरसाय नमः अन्ताय नमः अर्धगर्भाय नमः कपिलाय नमः खपतये नमः गरुडासनाय नमः घर्माय नमः न्यसाराय नमः चार्वाङ्गाय नमः छन्दोगम्याय नमः जनार्दनाय नमः झाटतारये नमः निमाय नमः टङ्किने नमः ठळकाय नमः डरकाय नमः ढरिणे नमः नात्मने नमः ताराय नमः थवाय नमः दण्डिने नमः धन्विने नमः नम्याय नमः पराय नमः फलिने नमः
बलिने नमः भगाय नमः मनवे नमः यज्ञाय नमः रामाय नमः लक्ष्मीपतये नमः वराय नमः शान्तसंविदे नमः षड्गुणात्मने नमः सारात्मने नमः हंसाय नमः लालुकाय नमः लक्ष्मीनृसिंहाय नमः विठ्ठल 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 केशवाय नमः नारायणाय नमः माधवाय नमः गोविन्दाय नमः विष्णवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः संकर्षणाय नमः वासुदेवाय नमः प्रद्युम्नाय नमः अनिरुद्धाय नमः पुरुषोत्तमाय नमः अधोक्षजाय नमः नृसिंहाय नमः अच्युताय नमः जनार्दनाय नमः उपेन्द्राय नमः हरये नमः श्रीकृष्णाय नमः अजाय नमः आनन्दाय नमः इन्द्राय नमः ईशाय नमः उग्राय नमः ऊर्जाय नमः ऋतंभराय नमः ऋघाय नमः लृषाय नमः लृजये नमः एकात्मने नमः ऐराय नमः ओजोभ्रते नमः औरसाय नमः अन्ताय नमः अर्धगर्भाय नमः कपिलाय नमः खपतये नमः गरुडासनाय नमः घर्माय नमः न्यसाराय नमः चार्वाङ्गाय नमः छन्दोगम्याय नमः जनार्दनाय नमः झाटतारये नमः निमाय नमः टङ्किने नमः ठळकाय नमः डरकाय नमः ढरिणे नमः नात्मने नमः ताराय नमः थवाय नमः दण्डिने नमः धन्विने नमः नम्याय नमः पराय नमः फलिने नमः बलिने नमः भगाय नमः मनवे नमः यज्ञाय नमः रामाय नमः लक्ष्मीपतये नमः वराय नमः शान्तसंविदे नमः षड्गुणात्मने नमः सारात्मने नमः हंसाय नमः लालुकाय नमः लक्ष्मीनृसिंहाय नमः विठ्ठल विठ्ठल विठ्ठल
ವಿಠ್ಠಲ 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 ವಿಠ್ಠಲ. ತಮಗೆ ಶುಭಾಶಯಗಳು. ಪ್ರಾಣಯಜ್ಞವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ. ಕಣ್ಣು ಮುಚ್ಚೇ ಇರಲಿ. ಬೇಕೆನಿಸಿದರೆ ಕಾಲುಗಳನ್ನು ಸ್ಟ್ರೆಚ್ ಮಾಡಿ ಅಥವಾ ಮಲಗಿಕೊಳ್ಳಿ. ರಿಲ್ಯಾಕ್ಸ್ ಮಾಡಿ. ಯಾವುದೇ ಶ್ರಮವಿಲ್ಲದೆ ನಿಮ್ಮ ಉಸಿರಾಟದ ವೇಗವನ್ನು ಗಮನಿಸಿ. ನೀವು ಕೇಳಿದ ಅನುಭವಿಸಿದ ಎಲ್ಲ ಭಗವತ್ ರೂಪಗಳು, ಅದರ ಶಕ್ತಿಗಳು ನಿಮ್ಮ ಪ್ರಧಾನ ನಾಡಿಗಳಲ್ಲಿ ಜಾಗೃತವಾಗಿ ನಲಿದಾಡುತ್ತಿವೆ. ಅದನ್ನು ಭಕ್ತಿಪೂರ್ವಕವಾಗಿ ವಂದಿಸಿ ಶರಣಾಗಿ. ಈ ಕೃತಜ್ಞತಾ ಭಾವದಿಂದ ಹಿನ್ನೆಲೆ ಸಂಗೀತ ಮುಗಿಯುವವರೆಗೂ ಹಾಗೆಯೇ ಇರಿ. ನೀವು ಪ್ರಾಣಯಜ್ಞದ ಮೂಲಕ ನಿಮ್ಮ ಸೂಪರ್ ಸೋಲ್ ಅನ್ನು ಸಂಪರ್ಕಿಸಿದ್ದೀರಿ. ತಮಗೆ ಅಭಿನಂದನೆಗಳು. ಅತಿ ಹೆಚ್ಚಿನ ಪ್ರಯೋಜನಕ್ಕಾಗಿ ಪ್ರತಿದಿನ ತಪ್ಪದೇ ಈ ಪ್ರಾಣಯಜ್ಞವನ್ನು ಕನಿಷ್ಠ 48 ದಿನಗಳವರೆಗೆ ಆಚರಿಸಿ. ನಿಮ್ಮ ದಿನನಿತ್ಯದ ಪ್ರಾಣಯಜ್ಞದ ಅನುಸಂಧಾನಕ್ಕೆ ಉಪಕಾರಿಯಾದ ವಿವರಣೆಗಳುಳ್ಳ ಶಾರ್ಟ್ ವಿಡಿಯೋಗಳನ್ನು ನಮ್ಮ ಸೂಪರ್ ಸೋಲ್ ಫೌಂಡೇಶನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಮತ್ತೆ ಮತ್ತೆ ವೀಕ್ಷಿಸಿ. ಈ ನಮ್ಮ ಮಾನವ ಜನ್ಮವನ್ನು ಭಗವಜ್ಞಾನ
ಮಾತು ಅನುಸಂಧಾನದಿಂದ ಸಾರ್ಥಕಗೊಳಿಸೋಣ. ಹರಿಯೋಂ. ಮುಗುಳ್ನಗೆಯೊಂದಿಗೆ ನಿಧಾನವಾಗಿ ಮೇಲೇಳಿ. ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಜೀವನ ಸುಖಮಯವಾಗಿರಲಿ.